ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನು ಅಂತ ಹೇಳಿ ನೋಡ್ತಾ ಇದ್ದೀರಾ, ಇದು ಫ್ರಿಜ್ ಸ್ಟ್ಯಾಂಡ್ನ ಆರ್ಡರ್ ಮಾಡಿದ್ದೆ. ಅದು ಬಂದಿದೆ. ಇವಾಗ ಹೇಗಿದೆ ಅಂತ ಹೇಳಿ ನೋಡೋಣ ಬನ್ನಿ. ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಬಂದಿದೆ ಅಂತೇಳಿ ತೋರಿಸ್ತೀನಿ. ನಾನು ಜಾಸ್ತಿ ಯಾವಾಗಲೂ ಮೀಶೋದಲ್ಲೇ ಆರ್ಡ್ರ್ ಮಾಡೋದು. ನೀವು ಯಾವುದ್ರಲ್ಲಿ ಆರ್ಡ್ರ್ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ. ಇವಾಗ ಓಪನ್ ಮಾಡಿದೆ. ಇದು ಕಬ್ಬಿಣದ್ದು, ಸ್ಟೀಲಿಂದು ಅಲ್ಲ, ಕಬ್ಬಿಣದ್ದು, ಆಮೇಲೆ ಪ್ಲಾಸ್ಟಿಕ್ಕು. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ನೀವೇನಾದರೂ ಆರ್ಡ್ರ್ ಮಾಡೋರಿದ್ದರೆ ಅಥವಾ ಫ್ರಿಜ್ ಸ್ಟ್ಯಾಂಡ್ ಬೇಕಾಗಿದ್ದರೆ ನೋಡಿ, ಇದು ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದೇನಿದೆ ತಗೊಳ್ಳಿ, ಇನ್ನೊಂದೆರಡು ಖಾಲಿ ಇದರೆಲ್ಲ ಉಳ್ಕೊಂಬಿಟ್ಟಿದೆ. ತಕ್ಕೊಂಡು ಇವಾಗ ಓಪನ್ ಮಾಡೋಣ. ಇದು ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಒಂದು ನಿಮಿಷ, ಇದನ್ನೆಲ್ಲ ಓಪನ್ ಮಾಡೋಣ. ನಾಲ್ಕು ಕಡೆ ಗಾಲಿಗಳು ಬಂದಿದೆ ನೋಡಿ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ. ಇಲ್ಲಿ ನನ್ನ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಸ್ಟ್ಯಾಂಡ್ ಇರಲಿಲ್ಲ. ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಎಷ್ಟು ಫಿಟ್ಟಿಂಗ್ ಆದಮೇಲೆ ತೋರಿಸ್ತೀನಿ ನೋಡಿ. ಇದು ಈ ಥರ ಬಂದಿದೆ. ಮತ್ತು ಇದಕ್ಕೆ ಗಾಲಿ ಬಂದಿದೆ. ನಾವು ಹೆಂಗೆ ಬೇಕೋ ಹಂಗೆ ರೊಟೇಷನ್ ಮಾಡ್ಕೋಬೋದು. ಇದನ್ನು ಸರಿಯಾಗಿ ನಂಗೆ ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್. ಫಿಕ್ಸ್ ಮಾಡಿದ್ಮೇಲೆ ತೋರಿಸ್ತೀನಿ. ಇದು ಕಬ್ಬಿಣದ್ದು. ಸುತ್ತಲೂ ಹಾಕಬೇಕದು. 4 ಮೂಲೆಗೆ ಫಿಕ್ಸ್ ಮಾಡಬೇಕಿದ್ದು. 4 ಬಂದಿದ್ದಾವೆ. ತುಂಬ ಚೆನ್ನಾಗಿದ್ದಾವೆ. ಕ್ವಾಲಿಟಿ ಕೂಡ ಸಖತ್ತಾಗಿದೆ ಇದು. ಮತ್ತು ಇವಾಗ ಫಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಜೋಡಿಸ್ಬೇಕು. 4 ಮೂಲೆಗೂ ಈ ಥರ ಹಾಕಿ ಜೋಡಿಸ್ಬಿಟ್ಟು ಆಮೇಲೆ ಅಲ್ಲಿ ಟೈಟ್ ಮಾಡಬೇಕು. ಅದನ್ನ ನಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾಡ್ಕೋಬೋದು. ನೋಡಿ ಇಲ್ಲಿ ಹೆಂಗೆ ಲಾಕ್ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಆ ಲಾಕ್ ಹೆಂಗೆ ಹಾಕಿದೆ ಅಂತ ಹೇಳಿ. ಈ ಥರ ಲಾಕ್ ಇದೆ. ಹಿಂಗೆ ಲಾಕ್ ಮಾಡ್ಕೋಬೇಕು ಅದನ್ನ. ಇವಾಗ ಲಾಕ್ ಆಯಿತು. ಇಷ್ಟೇ, ಇದು ಸಿಂಪಲ್ಲಾಗಿ ಜೋಡಿಸ್ಬೋದು. ನೋಡಿ ಈ ಥರ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನಾವು ಜೋಡಿಸ್ಕೋಬೋದು. ನೀವು ನೋಡಿ, ಮಿನಿಮಮ್ಮು 19 × 19 ಇಂಚ್, ಮ್ಯಾಕ್ಸಿಮಮ್ ಅಂದರೆ ಜಾಸ್ತಿ 26 × 26 ಇಂಚ್ ಇದೆ. ನೀವು ನೋಡಿ, ನಮಗೆ ಎಷ್ಟು ಲಾಸ್ಟ್ 26 ಇಂಚ್ವರೆಗೂ ನಮಗೆ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ನಾವು ಫಿಟ್ ಮಾಡ್ಕೋಬೋದು. ನೋಡಿ ಇವಾಗ ನಾನು ಫುಲ್ ಸೈಜ್ 26 ನಾನು ಫಿಟ್ ಮಾಡ್ಕೊಂಡಿರೋದು. ಇವಾಗ ಹಾಕಿದ್ದೀನಿ ಫ್ರಿಜ್ಗೆ. ಈ ಥರ ಕಾಣಿಸ್ತಾಯಿದೆ. ಕರೆಕ್ಟಾಗಿ ಕೂತಿದೆ ನಮಗೆ ಫ್ರಿಜ್ಗೆ. ನೋಡ್ತಾ ಇರಿ ನೀವು. ನೋಡಿಲ್ಲಿ ಹೇಗೆ ಸರಿಯಾಗಿ ಕೂತಿದೆ ಅಂತ ಹೇಳಿ. ನೀವೇನಾದರೂ ಫ್ರಿಜ್ ಸ್ಟ್ಯಾಂಡ್ ಆರ್ಡ್ರ್ ಮಾಡಬೇಕು ಅಂತ ಇದ್ದೀರಾ? ಇದು 459 ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ನಿಮಗೂ ಬೇಕಾದರೆ ಆರ್ಡ್ರ್ ಮಾಡಿ. ನೀವೇನಾದರೂ ಆರ್ಡ್ರ್ ಮಾಡಬೇಕಂತ ಇದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.